ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 20th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ ಮ್ಯಾಥ್ಸ್ ಸೆಕ್ಷನಲ್ಲಿ 20th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 19th ಪೇಪರ್ ಅಪ್ಲೋಡ್ ಆಗಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಬಂದ್ಬಿಟ್ಟು, 1 ಗಂಟೆಯಿಂದ 15 ನಿಮಿಷಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. 1 ಗಂಟೆಯ ಮತ್ತು 15 ನಿಮಿಷಗಳ ಶೇಕಡಾವಾರು ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. 15 ನಿಮಿಷಗಳು ಅಂತ ಹೇಳಿದ್ದಾರೆ. 1 ಗಂಟೆಗೆ ಎಷ್ಟು ನಿಮಿಷಗಳಿರುತ್ತೆ? 60 ನಿಮಿಷಗಳು. ನೆಕ್ಸ್ಟು ಪರ್ಸೆಂಟೇಜ್ ಕೇಳಿರೋದ್ರಿಂದ ಇಂಟು 100. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 15 ಒಂದಲೇ 15 4 60 ಆಗುತ್ತೆ. ನೆಕ್ಸ್ಟು 4 ಒಂದಲೇ 4 25 100 ಆಗುತ್ತೆ. ಆನ್ಸರ್ ಇಸ್ 25%. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಸೆಕೆಂಡ್ ಕ್ವಶನ್ನು, 18 ಮತ್ತು 45 ಮತ್ತು 72ರ HCF ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? 18, 45 ಮತ್ತು 72ರದ್ದು HCF ಕೇಳಿದ್ದಾರೆ. ಏನಾಗುತ್ತೆ? 18 ಮತ್ತು 45, 72ರದ್ದು LCF 9 ಆಗುತ್ತೆ, 9 ಆಗುತ್ತೆ. 9 2 18. ನೆಕ್ಸ್ಟು 9 5 45, 9 8 72. ಇನ್ನು ನೆಕ್ಸ್ಟು 2 5 8. ಇದು ಯಾವುದು 3 ಇದೆ, ಈ 3 ನಂಬರು ಯಾವುದು ಒಂದೇ ಮಗ್ಗಿಲಿ ಡಿವೈಡ್ ಆಗಲ್ಲ. ಅದಕ್ಕೆ ಏನಿದೆ ಪ್ರಾಬ್ಲಮ್ಮು, ಇಲ್ಲಿಗೆ ಎಂಡ್ ಆಗುತ್ತೆ. ಆನ್ಸರ್ ಬಂದುಬಿಟ್ಟು 9. 18 ಮತ್ತು 45 ಮತ್ತು 72ರ HCF ಎಷ್ಟಾಗುತ್ತೆ? 9. ಇನ್ನು ನೆಕ್ಸ್ಟ್ ಥರ್ಡ್ ಕ್ವಶನ್ ಏನಿದೆ, 4500ರಲ್ಲಿ 30% ಮೈನಸ್ 280ರಲ್ಲಿ 25% ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಏನಿದೆ? 30% ಇಂಟು 4500 ಮೈನಸ್ ಇದೆ, ಮೈನಸ್ಗೆ ಮೈನಸ್ ಇಡಿ. ನೆಕ್ಸ್ಟು 25% ಇಂಟು 280 ಅಂತ ಹೇಳ್ತಿದ್ದಾರೆ. ಈಗ ನಾವೇನು ಮಾಡಬೇಕು? ಇಲ್ಲೇ ಪ್ರಾಬ್ಲಮಲ್ಲೇ ಇದನ್ನ ಸಾಲ್ವ್ ಮಾಡ್ಕೋಬೋದು. ಪರ್ಸೆಂಟೇಜ್ಗೆ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ, 0ಗೆ 0 ಕ್ಯಾನ್ಸಲ್ ಮಾಡಿ ಜಸ್ಟು ಇನ್ನು ಉಳಿದಿದ್ದನ್ನ ಇಂಟು ಮಾಡಿ ಇಟ್ಬಿಟ್ರೆ ಆನ್ಸರ್ ಬರುತ್ತೆ. ಇವಾಗ ನಾವೇನು ಮಾಡೋಣ ಅಂದರೆ, ಇದೆರಡು 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 25 ಒಂದಲೇ 25 4ಲೇ. ನೆಕ್ಸ್ಟು 4 ಒಂದಲೇ 4 7 28 1 0. ಏನು ಉಳಿತು? ಈ ಕಡೆ ಏನು ಉಳಿತು? 70 ಉಳಿತು. ಈ ಕಡೆ ಏನಿದೆ? 30 × 45 ಇದೆ. 30 × 45 ಮಾಡಿ ಅದರಲ್ಲಿ ಬಂದಿರೋ ಆನ್ಸರ್ನ ನಾವು ಇವಾಗ 70ನ್ನು ಮೈನಸ್ ಮಾಡಿದರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇವಾಗ ಜಸ್ಟ್ ನಾವು ಇಂಟು ಮಾಡಿ ಮೈನಸ್ ಮಾಡೋಣ. ಈಗ ಉಳಿದಿರೋದೇನಂತ ನಿಮಗೆ ಗೊತ್ತಿರಬೇಕು. ಈ ಕಡೆ 30 × 45, ಆ ಕಡೆ 70 ಉಳಿದಿದೆ, ಮೈನಸ್ 75. ಏನು ಉಳಿದಿತ್ತು? ಈ ಕಡೆ 45 × 30 ಉಳಿದಿತ್ತು. ಇನ್ನು ನೆಕ್ಸ್ಟು ಮೈನಸ್ಸು, ಈ ಕಡೆ 70 ಉಳಿದಿತ್ತು. ಏನಿದೆ ಇವಾಗ ಇಂಟು ಮಾಡಬೇಕು ನಾವು ಇದನ್ನು. 45 × 30 ಮಾಡಿ ಆ ಬರ್ತಿರೋ ಆನ್ಸರಲ್ಲಿ 70ನ್ನು ಮೈನಸ್ ಮಾಡಬೇಕು. 0ಗೆ 0 ಇಡೋಣ. 3 5 15 ಆಗುತ್ತೆ, 1 10 ಇಟ್ಟು 5 ಇಲ್ಲಿ ಇಡೋಣ. 3 4 12, 1 ಪ್ಲಸ್ ಎಷ್ಟಾಗುತ್ತೆ? 13 ಆಗುತ್ತೆ. ಈ 1350ರಲ್ಲಿ ನಾವು 70ನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 1280. ಆನ್ಸರ್ ಇಸ್ 1280. ಯಾವ ಆಪ್ಷನಲ್ಲಿದೆ? ಫೋರ್ತ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ಏನಿದೆ, 3000ಕ್ಕೆ 5% ದರದಲ್ಲಿ 2 ವರ್ಷಗಳಿಗಾಗುವ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. 3000 ಇದೆ ಪ್ರಿನ್ಸಿಪಲ್ಲು, 3000. ನೆಕ್ಸ್ಟು ವಾರ್ಷಿಕವಾಗಿ 5% ಅಂತ ಹೇಳ್ತಿದ್ದಾರೆ. 1 0 2 0 ಕ್ಯಾನ್ಸಲ್ ಮಾಡಿದಾಗ ನಮಗೆ 1% ಸಿಗುತ್ತೆ. 30 × 5 ಮಾಡಬೇಕು. ನಮಗೆ 5% ಬೇಕಾಗಿರೋದ್ರಿಂದ ಏನಾಗುತ್ತೆ? ಇಂಟು ಮಾಡಿದರೆ 3 5 15, 1 0ಗೆ 0. ಏನು ಬಂದಿದೆ? ಈ 150 ಇದು 1 ವರ್ಷಕ್ಕಾಗುತ್ತೆ. ನಮಗೆ ಕೇಳಿರೋದು ಕ್ವಶನಲ್ಲಿ 2 ವರ್ಷಕ್ಕೆ ಎಷ್ಟು ಅಂತ. ಇಂಟು 2 ಮಾಡೋಣ. 150 × 2 ಎಷ್ಟಾಗುತ್ತೆ? 300. ಆನ್ಸರ್ ಈಸ್ 300 ರೂಪೀಸ್. ಆಪ್ಷನ್ಸಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಬಟ್ ಆನ್ಸರ್ ಏನಾಗುತ್ತೆ? 300. ನೆಕ್ಸ್ಟ್ 5ನೇ ಕ್ವಶನ್ ಏನಿದೆ, ಒಂದು ರಾಜ್ಯದ ಜನಸಂಖ್ಯೆ 20,000 ಆಗಿದ್ದರೆ ಅದು ಮೊದಲ ವರ್ಷದಲ್ಲಿ 20% ಮತ್ತು 2ನೇ ವರ್ಷದಲ್ಲಿ 30%ರಷ್ಟು ಹೆಚ್ಚಾಗುತ್ತದೆ. 2 ವರ್ಷಗಳ ನಂತರ ಆ ರಾಜ್ಯದ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಪಾಪ್ಯುಲೇಷನ್ ಮೇಲಿದೆ ಕ್ವಶನ್ನು. ಅಟ್ ಪ್ರೆಸೆಂಟ್ ಎಷ್ಟಿದೆ? ಇವಾಗ 20,000 20,000. ಇನ್ನು ನೆಕ್ಸ್ಟ್ ಮೊದಲೇನು ಹೇಳ್ತಿದ್ದಾರೆ? ಮೊದಲನೇ ವರ್ಷದಲ್ಲಿ 20% ಹೆಚ್ಚುತ್ತದೆ ಅಂತೆ, ನೆಕ್ಸ್ಟು 30% ಹೆಚ್ಚಿಸ್ತದೆ ಅಂತ ಹೇಳಿದ್ದಾರೆ. 2 ಕೂಡ ಇನ್ಕ್ರೀಸೇ ಇದೆ, ಇಲ್ಲಿ ಡಿಕ್ರೀಸ್ ಅನ್ನೋದಿಲ್ಲ. 2 ವರ್ಷ ಮೊದಲನೇ ವರ್ಷದಲ್ಲಿ 20% ಹೆಚ್ಚಿಗಾಗುತ್ತದೆ, 2ನೇ ವರ್ಷದಲ್ಲಿ 30ರಷ್ಟು ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಈಗ ನಾವು ಏನು ಮಾಡೋಣ ಅಂದರೆ, ಈ 20,000ಕ್ಕೆ ಮೊದಲ ವರ್ಷದಲ್ಲಿ 20% ಹೆಚ್ಚಾದರೆ ಎಷ್ಟು ಜನಸಂಖ್ಯೆ ಮತ್ತೆ ಆ್ಯಡ್ ಆಗುತ್ತೆ ಅನ್ನೋದು ನೋಡೋಣ. ಎಷ್ಟಿದೆ? 20,000. 20,000ದಲ್ಲಿ ನಮಗೆ ಇವಾಗ ಎಷ್ಟು ಪರ್ಸೆಂಟ್ ಬೇಕು? 20% ಎಷ್ಟು ಅನ್ನೋದು ಬೇಕು.
ಜಸ್ಟ್ ನಾವಿವಾಗ 10 ಕ್ಯಾನ್ಸಲ್ ಮಾಡೋಣ. ಎಷ್ಟು ಪರ್ಸೆಂಟ್ ಸಿಗುತ್ತೆ? 10 ಕ್ಯಾನ್ಸಲ್ ಮಾಡಿದರೆ 10% ಸಿಗುತ್ತೆ. 10% ಅಂದರೆ ಎಷ್ಟು? 2000. ನಮಗೆ ಬೇಕಾಗಿರೋದು ಎಷ್ಟು? 20% ಎಷ್ಟು ಅಂತ. 10% 2000ವಾದರೆ 2000 10% ಅಂದರೆ ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು 20% ಆಗಿರೋದ್ರಿಂದ ಇಂಟು 2 ಮಾಡಿದಾಗ ಏನು ಬರುತ್ತೆ ನಮಗೆ? 2 2 4, 3 0 ಎಷ್ಟಾಯಿತು? 4000. 4000 ಇನ್ಕ್ರೀಸ್ ಆಗುತ್ತೆ ಫಸ್ಟ್ ವರ್ಷದಲ್ಲಿ 20% ಹೆಚ್ಚಾಗಿರೋದ್ರಿಂದ. ಈಗ ನಾವು ಇವಾಗ 4000 ಆ್ಯಡ್ ಮಾಡೋಣ. ಇದಕ್ಕೆ ಎಷ್ಟಾಗುತ್ತೆ? 0ಗೆ 0 0, 4ಗೆ 4 2. ಏನಾಗುತ್ತೆ? ಈಗ ಮೊದಲ ವರ್ಷದಲ್ಲಿ 20% ಜನಸಂಖ್ಯೆ ಹೆಚ್ಚಾಗಿರೋದರಿಂದ 20,000 ಇದ್ದ ಜನಸಂಖ್ಯೆ 24,000 ಆಗುತ್ತದೆ. ಓಕೆ, ಈ 24,000 ಇದ್ದಿದ್ದು ಮತ್ತೆ 30% ಇನ್ಕ್ರೀಸ್ ಆಗುತ್ತಂತೆ. ಈ 24,000ದಲ್ಲಿ 30% ಇನ್ಕ್ರೀಸ್ ಆಗುತ್ತೆ ಅಂದರೆ ಮತ್ತೆ ಎಷ್ಟು ಜನಸಂಖ್ಯೆ ಆ್ಯಡ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇವಾಗ 10 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟು? 10% ಅಂತ ಹೇಳಿದ್ದೀನಿ. ಈ 2400 ಏನಿದೆ ಇದು 10% ಆಗುತ್ತೆ. ನಮಗೆ ಬೇಕಾಗಿರೋದು 3% ಎಷ್ಟು ಅಂತ. ಹಾಗಾಗಿ ಇಂಟು 3 ಮಾಡೋಣ. 3 ಮಾಡಿದರೆ ಏನು ಬರುತ್ತೆ? 2 0ಗೆ 2 0 ಇಡೋಣ. 3 4 12, 1 10 2. ನೆಕ್ಸ್ಟು 3 2 6, 1 10 ಇತ್ತು. ಎಷ್ಟಾಯಿತು? 7 ಆಯಿತು. ಏನಾಗುತ್ತೆ ನೆಕ್ಸ್ಟು? ಈ 24,000ದಲ್ಲಿ ಇದ್ದಿದ್ದು ಜನಸಂಖ್ಯೆ ಮತ್ತೆ 30% ಹೆಚ್ಚಾಗಿರೋದ್ರಿಂದ 7,200 ಜನಸಂಖ್ಯೆ ಏನಿದೆ ಮತ್ತೆ ಹೆಚ್ಚಿಗೆ ಆಗುತ್ತೆ. ಈಗ ನಾವೇನು ಮಾಡಬೇಕು? ಈ 24,000ಕ್ಕೆ 7,200 ಆ್ಯಡ್ ಮಾಡಬೇಕು. ಯಾವ ಥರ? ಏನಿದೆ? ಈ 24,000ಕ್ಕೆ 7,200 ಆ್ಯಡ್ ಮಾಡಬೇಕು. ಆಗ ನಮಗೆ ಎಷ್ಟು ಜನಸಂಖ್ಯೆ ಇದೆ 2 ವರ್ಷದ ನಂತರ ಅನ್ನೋದು ಗೊತ್ತಾಗುತ್ತೆ. 0ಗೆ 0, ನೆಕ್ಸ್ಟು 2ಕ್ಕೆ 2, 7 ಮತ್ತು 4 ಎಷ್ಟಾಗುತ್ತೆ? 11 ಆಗುತ್ತೆ. 1 10 ಎಷ್ಟು? 1. ನೆಕ್ಸ್ಟು 2 1 3 ಆಗುತ್ತೆ. ಎಷ್ಟು ಬಂತು ಟೋಟಲ್ ನಮಗೆ ಆನ್ಸರ್ ಇವಾಗ? 31,200. 31,200 ಯಾವ ಆಪ್ಷನಲ್ಲಿದೆ? 3rd ಆಪ್ಷನಲ್ಲಿದೆ. ಓಕೆ, ಇನ್ನು ನೆಕ್ಸ್ಟ್ 6th ಕ್ವಶನ್ ಏನಿದೆ? ಒಂದು ವಸ್ತುವನ್ನು 9,000ಕ್ಕೆ ಖರೀದಿಸಿ 8% ಲಾಭದಲ್ಲಿ ಮಾರಾಟ ಮಾಡಿದರೆ ಲಾಭ ಎಷ್ಟು ಅಂತ ಕೇಳಿದ್ದಾರೆ. ಏನು ಹೇಳ್ತಿದ್ದಾರೆ? 8% ಲಾಭದಲ್ಲಿ ಮಾರಾಟ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. 8%. ನೆಕ್ಸ್ಟು ಎಷ್ಟು ಅಮೌಂಟ್ ಎಷ್ಟಿದೆ? ಅಸಲು ವಸ್ತುವಿನ ಬೆಲೆ ಎಷ್ಟಿದೆ? ಖರೀದಿಸಿದ್ದು 9,000 ಇದೆ. 9,000. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನೋ ನಮಗೆ 90 × 8 ಉಳೀತು. 90 × 8 ಮಲ್ಟಿಫಿಕೇಷನ್ ಮಾಡಿದಾಗ ಏನು ಬರುತ್ತೆ? 8 9 72. 1 0ಗೆ 0. ಆನ್ಸರ್ ಈಸ್ 720 rupees. ಇನ್ನು ನೆಕ್ಸ್ಟ್ 7th ಕ್ವಶನ್ ಏನಿದೆ? 11, 23 ಮತ್ತು ಎಕ್ಸ್ನ ಸರಾಸರಿ 40 ಆಗಿದ್ದರೆ ಎಕ್ಸ್ನ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಏನು ಹೇಳ್ತಿದ್ದಾರೆ? 11, 23 ಮತ್ತು ಎಕ್ಸ್ನ ಸರಾಸರಿ 40 ಅಂತ ಹೇಳ್ತಿದ್ದಾರೆ. 11, 23 ಮತ್ತು ಎಕ್ಸ್ ಸೇರಿ ಎಷ್ಟು ಸಂಖ್ಯೆಗಳಿವೆ? 3 ಸಂಖ್ಯೆಗಳಿವೆ. 3 ಸಂಖ್ಯೆಗಳ ಸರಾಸರಿ ಎಷ್ಟು ಹೇಳ್ತಿದ್ದಾರೆ? 3 ಸಂಖ್ಯೆಗಳ ಸರಾಸರಿ 40 ಅಂತ ಹೇಳ್ತಿದ್ದಾರೆ. ಈಗ ನಾವು 40 ಮತ್ತು ಇಂಟು 3 ಮಾಡೋಣ. ಆವಾಗ ನಮಗೆ ಒಟ್ಟು ಮೊತ್ತ ಎಷ್ಟು ಅನ್ನೋದು ಗೊತ್ತಾಗುತ್ತೆ 3 ಸಂಖ್ಯೆಗಳದ್ದು. 40 × 3 ಮಾಡಿದರೆ ಏನು ಬರುತ್ತೆ? 4 3 12. 1 0ಗೆ 0. 120. ಏನು ಬಂದಿದೆ? ಈ 120 ಇದು 3 ಸಂಖ್ಯೆಗಳ ಒಟ್ಟು ಮೊತ್ತವಾಗಿದೆ. ಈಗ ನಮಗೆ ಅವರು 2 ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ. ಯಾವ್ಯಾವ್ದು ಕೊಟ್ಟಿದ್ದಾರೆ? 11 ಮತ್ತು 23. 11 ಮತ್ತು 23 2 ಸಂಖ್ಯೆ ಅವರೇ ಕೊಟ್ಟಿದ್ದಾರೆ. 11 ಮತ್ತು 23 ಪ್ಲಸ್ ಮಾಡಿದಾಗ ಎಷ್ಟಾಗುತ್ತೆ? 3 + 1 4 ಆಗುತ್ತೆ. 2 + 1 3 ಆಗುತ್ತೆ. ಎಷ್ಟು ಬಂತು? 37 ಬಂತು. ಈಗ ನಾವು ಎಕ್ಸ್ ಬೆಲೆ ಕಂಡುಹಿಡಿಬೇಕಂದ್ರೆ ಈ ಒಟ್ಟು 3 ಸಂಖ್ಯೆಯ ಮೊತ್ತದಲ್ಲಿ ಈ 2 ಸಂಖ್ಯೆಗಳ ಒಟ್ಟು ಮೊತ್ತವನ್ನು ಮೈನಸ್ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನಿದೆ ಅದಕ್ಕೆ ಸಿಗುತ್ತೆ. ಈ 120ರಲ್ಲಿ ನಾವು 37 ಮೈನಸ್ ಮಾಡೋಣ. ಈ 120ರಲ್ಲಿ 37 ಮೈನಸ್ ಮಾಡಿದಾಗ 34 ಮೈನಸ್ ಮಾಡಿದಾಗ ಏನು ಬರುತ್ತೆ ನಮ್ಗೆ ಆನ್ಸರ್ ಈಸ್ 86. 86. ಎಕ್ಸ್ನ ವ್ಯಾಲ್ಯೂ ಏನು? ಎಕ್ಸ್ನ ಮೌಲ್ಯ 86. ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ? ಅಂಗಡಿಯವನು ಗುರುತಿಸಲಾದ ಬೆಲೆಯ ಮೇಲೆ 30% ರಿಯಾಯಿತಿಯನ್ನು ನೀಡುತ್ತಾನೆ. ಹಬ್ಬದ ಕಾರಣದಿಂದ ಹೆಚ್ಚುವರಿ 10% ರಿಯಾಯಿತಿ ಇದ್ದರೆ ಸಮನಾದ ರಿಯಾಯಿತಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಸಕ್ಸೆಸಿವ್ ಡಿಸ್ಕೌಂಟ್ ಅಥವಾ ಸತತ ರಿಯಾಯಿತಿ ಮೇಲಿದೆ ಕ್ವಶನು. ಸತತ ರಿಯಾಯಿತಿ. ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇದನ್ನು ಏನಿದೆ? ಯಾವಾಗಲೂ ಕೂಡ 30% ಅಷ್ಟೇ ಇರ್ತಿತ್ತಂತೆ ಡಿಸ್ಕೌಂಟ್ ಅಥವಾ ರಿಯಾಯಿತಿ ಅಂಗಡೀಲಿ. ಹಬ್ಬದ ಪ್ರಯುಕ್ತ ಮತ್ತೆ 10% ಆ್ಯಡ್ ಮಾಡ್ತಾರಂತೆ. ಆವಾಗ ಒಟ್ಟು 2 ಸತತ ರಿಯಾಯಿತಿಗೆ ಸಮನಾದ 1 ರಿಯಾಯಿತಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಏನಾಗುತ್ತೆ? ಏನು ಮಾಡಬೇಕು? ಇದನ್ನು ಫಾರ್ಮುಲಾ ಇದೆ, ಅದ್ರ ಪ್ರಕಾರ ನಾವು ಮಾಡೋಣ. ಏನಿದೆ? 30 + 10 - ಬ್ರಾಕೆಟ್
30 ಇಂಟು 10 ಬ್ರಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 100 ಮಾಡಬೇಕು. ನೆಕ್ಸ್ಟು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳಿದಿದ್ದೇನು ಮೇಲೆ 3 ಇಂಟು 1 ಉಳಿತು. 3 ಇಂಟು 1 ಮಾಡಿದಾಗ ಏನು ಬರುತ್ತೆ? 3 ಒಂದಲೇ 3 ಬರುತ್ತೆ. ನೆಕ್ಸ್ಟು ಮೈನಸ್ಗೆ ಮೈನಸ್. 30 ಮತ್ತು 10 ಎಷ್ಟಾಗುತ್ತೆ? 30 + 10 40 ಆಗುತ್ತೆ. 30 ಮತ್ತು 10 40 ಆಗುತ್ತೆ. 40ರಲ್ಲಿ ನೀವು ಇವಾಗ 3 ಮೈನಸ್ ಮಾಡಬೇಕು. 40ರಲ್ಲಿ 3 ಮೈನಸ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ? 37. 37% ಎಷ್ಟಾಗುತ್ತೆ ನಿಮಗೆ? 30 ಮತ್ತು 10ರ 2 ಸತತ ರಿಯಾಯಿತಿಗೆ ಸಮನಾದ 1 ರಿಯಾಯಿತಿ 37%. ಮತ್ತು ನೀವು 30% ಕೊಟ್ಟಿದ್ದಾರೆ, ನೆಕ್ಸ್ಟ್ 10% ಕೊಟ್ಟಿದ್ದಾರೆ, ಟೋಟಲ್ 40 ಆಯಿತು ಅಂದ್ಕೊಂಡ್ರೆ ಆನ್ಸರ್ ರಾಂಗ್ ಆಗುತ್ತೆ. ಎಷ್ಟಾಗುತ್ತೆ? 10 ಮತ್ತು 30ರ 2 ಸತತದ ಸಮನಾದ 1 ರಿಯಾಯಿತಿ 37%. ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ? 12 ಪುರುಷರು 20 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. 15 ಪುರುಷರು ಕೆಲಸವನ್ನು ಮಾಡಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಇನ್ನೊಂದೇನು ಅಂದರೆ ನಿಮಗೆ ನೆಕ್ಸ್ಟ್ SSCGD ಕೂಡ ಕಾಲ್ಫಾರ್ಮ್ ಆಗ್ತಿದೆ 2026. ಯಾವಾಗಿದೆ ಏನು ಅನ್ನೋದನ್ನ ನೆಕ್ಸ್ಟ್ ನಾನು ನೋಟಿಫಿಕೇಷನ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅಕ್ಟೋಬರ್ 2025 ಅಕ್ಟೋಬರಲ್ಲಿ ನಿಮಗೆ 25ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. 26 ಎಕ್ಸಾಮ್ದು ನೀವೇನು ಮಾಡಬೇಕು? ಪ್ರಿಪ್ರೇಷನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ 2 ತಿಂಗಳು ಮುಂಚೆನೇ ಸ್ಟಾರ್ಟ್ ಮಾಡಿರಬೇಕು. ನಿಮಗೆ ಅಕ್ಟೋಬರಲ್ಲಿ ಅಪ್ಲಿಕೇಶನ್ ಅಂದರೆ ಆಗಸ್ಟಲ್ಲೇ ನೀವು ಏನಿದೆ ನಿಮ್ಮದು ಆಗಸ್ಟಲ್ಲೇ ಸ್ಟಾರ್ಟ್ ಆಗಬೇಕು ನಿಮ್ಮದು ಪ್ರಿಪರೇಷನ್ನು. ನೀವು ಏನನ್ನು ಮಾಡಬೇಕು? ಮ್ಯಾಥ್ಸ್ ನಾನು ಹೇಳಿದ್ದೀನಿ, ಚಾಪ್ಟರ್ ವೈಸ್ ಏನೇನಿದೆ 10 to 12 ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. 10ರಿಂದ 12 ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಥ್ಸಲ್ಲಿ. ಅದನ್ನು ನಾನು ನಿಮಗೆ ಚಾಪ್ಟರ್ ವೈಸ್ ಆಗಿ ಮಾಡಿಕೊಡ್ತೀನಿ. ನೆಕ್ಸ್ಟು ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಅದಾದಮೇಲೆ ಫೈನಲ್ ಆಗಿ ಎಕ್ಸಾಮ್ ನಿಯರ್ ಬಂದಾಗ 1 ಇಲ್ಲ 1.5 ತಿಂಗಳು ರಿವಿಷನ್ ಮಾಡೋಣ. ಓಕೆ, ಇಷ್ಟನ್ನು ನಾವು SSCGD 2026 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ವರ್ಕ್ನ ಮಾಡೋಣ. ಇನ್ನು ನೆಕ್ಸ್ಟ್ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ GDಗೆ ಹೋದವರು 2025-26 ಎಕ್ಸಾಮ್ಗೆ, ಅವರಿಗೆ ಕ್ಲಾಸಸ್ ಬಗ್ಗೆ ಹೇಳಿ. ಹೆಚ್ಚಾಗಿ ಸ್ಟೂಡೆಂಟ್ಸ್ ಕ್ಲಾಸ್ ಕೇಳ್ತಾರೆ ಅಂದರೆ ನಮಗೂ ಒಂದು ಮಾಡೋ ಜವಾಬ್ದಾರಿ ಬರುತ್ತೆ. ಕ್ಲಾಸ್ನ ಜಾಸ್ತಿ ಜನ ಕೇಳ್ತಿದ್ದಾರೆ ಅಂದಮೇಲೆ ನಾವು ಕ್ಲಾಸಸ್ ಮಾಡಿ ಅಪ್ಡೇಟ್ ಮಾಡಬೇಕು, ಜಾಸ್ತಿ ಗ್ಯಾಪ್ ಕೊಡಬಾರ್ದು ಕ್ಲಾಸಸ್ದಲ್ಲಿ ಅಂತ. ಹಾಗಾಗಿ ನೀವು ಕ್ಲಾಸಸ್ನ ಜಾಸ್ತಿ ರೀಚ್ ಮಾಡಿರಿ, ಶೇರ್ ಮಾಡಿ, ನಾನು ನಿಮಗೆ ಕ್ಲಾಸಸ್ನ ಮಾಡಿಕೊಡ್ತೀನಿ. ಇನ್ನು ನೆಕ್ಸ್ಟ್ ಏನಿದೆ, ಕೋಚಿಂಗ್ ಸೆಂಟರು ಮತ್ತು ಕೋರ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಮಾಡಿ, ಇಲ್ಲ ಅಂತಲ್ಲ, ಎಲ್ಲನೂ ಕ್ವಾಲಿಟಿ ಚೆಕ್ ಮಾಡಿ. ನೆಕ್ಸ್ಟ್ ಏನಿದೆ, ನಾವು ಈ ಕೋರ್ಸ್ನ ಅಥವಾ ಈ ಕೋಚಿಂಗ್ಗೆ ಹೋದರೆ ನಮಗೊಂದು ಪ್ರಾಫಿಟ್ ಇದೆನಾ ಅನ್ನೋದನ್ನ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಅಥವಾ ಅಡ್ಮಿಷನ್ ಮಾಡಿಸಿ. ಓಕೆ, ಇವಾಗ ನಾನು ಏನು ಹೇಳ್ತಿದ್ದೀನಿ ಅಂದರೆ ಒಂದು ಮಾತು ನಿಮಗೆ ವಿತ್ ಎಕ್ಸ್ಪೀರಿಯನ್ಸ್ ಜೊತೆ ಹೇಳ್ತಿದ್ದೀನಿ. ಈ ಕೋಚಿಂಗ್ ಸೆಂಟರ್ ಅವ್ರು ಮಾಡೋ ಕೆಲಸ ಏನು ಗೊತ್ತಾ ನಿಮಗೆ? ಇಲ್ಲಿ ಯೂಟ್ಯೂಬ್ ಲೈವಲ್ಲಿ ಕ್ಲಾಸ್ ತೋರಿಸೋದೇ ಬೇರೆಯವ್ರನ್ನ ತೋರಿಸ್ತಾರೆ. ಎಕ್ಸಾಂಪಲ್, ನಿಮ್ಗೊಂದು ಟೀಚರ್ಸ್ ತೋರಿಸ್ತಾರೆ ಯೂಟ್ಯೂಬ್ ಲೈವಲ್ಲಿ. ನೆಕ್ಸ್ಟು ನೀವು ಆ ಲೈವ್ ಕ್ಲಾಸಸ್ನ ನೋಡಿ ಇನ್ನು ಹೋಗಿ ಅಡ್ಮಿಷನ್ ಮಾಡಿಸಿದ್ರೆ ಅಂದರೆ ನಿಮಗೆ ಅಕಾಡೆಮಿ ಅಥವಾ ಇನ್ಸ್ಟಿಟ್ಯೂಟಲ್ಲಿ ಮಾಡೋ ಕ್ಲಾಸಸ್ ಟೀಚರ್ಸೇ ಬೇರೆ ಇರ್ತಾರೆ. ಜಸ್ಟ್ ನಿಮಗೆ ಇದು ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನೀವು ಕಾಮೆಂಟಲ್ಲಿ ಹೇಳಿ. ಯೂಟ್ಯೂಬ್ ಲೈವಲ್ಲಿ ತೋರಿಸೋದು ಒಬ್ಬರು ಟೀಚರ್ನಾದರೆ, ನೀವು ಆಫ್ಲೈನ್ ಕ್ಲಾಸಸ್ನ ಅಡ್ಮಿಷನ್ ಮಾಡಿಸಿದಾಗ ನಿಮಗೆ ಟೀಚಿಂಗ್ ಮಾಡೋದೇ ಟೀಚರ್ ಬೇರೆ ಆಗಿರ್ತಾರೆ. ಓಕೆ, ಈ ಥರ ಆಗ್ತಿರುತ್ತೆ. ಎಲ್ಲನೂ ಕೂಡ ನೀವು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಆರ್ ಕೋರ್ಸ್ನ ಪರ್ಚೇಸ್ ಮಾಡಿ. ಓಕೆ, ಯಾರು ಕೂಡ ದುಡ್ಡನ್ನ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ 1 ರೂಪೀಸ್ಗೂ ವ್ಯಾಲ್ಯೂ ಇದೆ, 1 ರೂಪಾಯಿಗೂ ಕೂಡ ವ್ಯಾಲ್ಯೂ ಇದೆ. ಯಾಕಂದರೆ 1 ಕೋಟಿ ಇದೆ ಅಂದ್ಕೊಳ್ಳಿ ನಿಮ್ಮ ಕಡೆ, 1 crore ಅಥವಾ 1 ಕೋಟಿಯಲ್ಲಿ ನಿಮಗೆ 1 ಕೋಟಿಯಲ್ಲಿ 1 ರೂಪಾಯಿ ಅಥವಾ 1 ರೂಪೀಸ್ ನಿಮಗೆ ಏನಿದೆ ಕಡಿಮೆ ಬಿತ್ತು ಅಥವಾ 1 ರೂಪಾಯಿ ಇಲ್ಲ ಅಂದರೂ ಕೂಡ ಅದು 1 ಕೋಟಿ ಆಗಲ್ಲ. ಓಕೆ, ಏನು ಹೇಳ್ತಿದ್ದೀನಿ ನಿಮಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮೊದಲು. ಈ ಅಟ್ ಪ್ರೆಸೆಂಟ್ ಏನಿದೆ ಈ ಕಾಲದಲ್ಲಿ ಈ ಸಿಚುವೇಶನಲ್ಲಿ ಈ ಏನಿದೆ 121 ಕೋಟಿ ಜನಸಂಖ್ಯೆ ಇದೆ ಅಂದರೆ ಆ ಈ 121 ಕೋಟಿ ಜನಸಂಖ್ಯೆ ನಿಂತಿರೋದೇ ದುಡ್ಡು ಮೇಲೆ. ಓಕೆ, ದುಡ್ಡು ಇಲ್ಲದೆ ಯಾವುದೂ ಆಗಲ್ಲ. ನೀವು ದುಡ್ಡು ಮಾಡಿ. ಮನಿ ಈಸ್ ಎವ್ರಿಥಿಂಗ್. ಓಕೆ, ನಿಮ್ಗೊಂದು ಮನಿ ಅಥವಾ ನಿಮ್ಗೊಂದು ಜಾಬ್ ಅಥವಾ ಒಂದು ಪ್ಲೇಸ್ ಇತ್ತು ಅಂದ್ರೆ ಮಾತ್ರ ನಿಮ್ಗೆ ಒಳ್ಳೆ ರೆಸ್ಪೆಕ್ಟ್. ಇಲ್ಲಾಂದರೆ ಯಾವುದೇ ಕೂಡ ರೆಸ್ಪೆಕ್ಟ್ ಸಿಗಲ್ಲ ನಿಮಗೆ. ನನ್ನನ್ನು ಸೇರಿಸಿ ಹೇಳ್ತಿದ್ದೀನಿ, ನಾನು ನಿಮಗೆ ಹೇಳ್ತಿಲ್ಲ, ನಾನು ಸೇರಿಸಿ ನಿಮ್ಮ ಜೊತೆನೇ ಹಾಕ್ಕೊಂಡು ಹೇಳ್ತಿದ್ದೀನಿ. ಯಾವ ಥರ ಒಂದು ಜಾಬ್ ಅಥವಾ ಒಂದು ಒಳ್ಳೆ ಮನಿ ಇತ್ತು ಅಂದರೆ ಅಷ್ಟೇ ನಮಗೆ ಒಳ್ಳೆ ವ್ಯಾಲ್ಯೂ. ಅದಕ್ಕೆ ಏನಿದೆ ಕರೆಕ್ಟಾಗಿ ಓದಿ, ಕರೆಕ್ಟಾಗಿ ಎಲ್ಲನೂ ಕೂಡ ಕಲೀರಿ. ಫ್ರೀಯಾಗಿ ಎಲ್ಲಿ ಸಿಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇನ್ನೊಂದು ಏನಿದೆ, ನಿಮಗೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಅಥವಾ ಕೋಚಿಂಗ್ ಸೆಂಟರ್ ನೀವು ಹೋಗಲಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಮನೆಯಲ್ಲೇ ನಿಮ್ಮ ಮನೆಯಲ್ಲೇ ನೀವು ಸೆಲ್ಫ್ ಸ್ಟಡಿ ಮಾಡೋದು ಕಲೀರಿ. ಸೆಲ್ಫ್ ಸ್ಟಡಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಕೋಚಿಂಗ್ ಹೋಗಿ ಅಲ್ಲಿ ಹೋಗಲ್ಲ, ನೀವು ಅಲ್ಲಿ ಏನು 1% ನಿಮ್ಗೆ ಯೂಸ್ ಇಲ್ಲಿದ್ದೇ ಹೇಳ್ಕೊಡೋದವರು. ನೆಕ್ಸ್ಟು ನಿಮ್ಗೂ ಗೊತ್ತಾಗುತ್ತೆ ಅಲ್ಲಿ ನಮ್ಗೆ ಅದು ಯೂಸ್ ಐತಾ ಇಲ್ಲ ಅನ್ನೋದು. ಅಲ್ಲಿಂದ ನೀವು ಹೋಗಿರೋದು 1 ತಿಂಗಳು, ಸುಮ್ಮನೆ ಅಲ್ಲಿ ವೇಸ್ಟ್ ಮಾಡಿರೋದು 1 ತಿಂಗಳು, ನೆಕ್ಸ್ಟ್ ಮತ್ತೆ ಮನೆಗೆ ಬಂದಿರೋದು 1 ತಿಂಗಳು. ಮನೆಗೆ ಬಂದು ಮನೆಯಲ್ಲಿ ನೀವು ಕುಂತು ಸೆಲ್ಫ್ ಸ್ಟಡಿಗೆ ನೀವು ರೆಡಿಯಾಗಿ ನೀವು ಸ್ಟಡಿ ಮಾಡಿ ನಿಮಗೆ ಒಂದು ಸ್ಟಡಿ ಮೈಂಡ್ ಸೆಟ್ ಕೂರಿಸ್ಬೇಕಂದ್ರೆ ಅಲ್ಲೊಂದು ತಿಂಗಳು ಬೇಕು.
ಇಲ್ಲೇ ನೀವು 5-6 ತಿಂಗಳು ವೇಸ್ಟ್ ಮಾಡಿದ್ರಿ ಅಂದರೆ ಮುಗೀತು, ನಿಮ್ಮ ನೋಟಿಫಿಕೇಷನ್ ಆಗಿ ಅಪ್ಲಿಕೇಶನ್ ಕರೆದು ಕ್ಲೋಸ್ ಆಗಿ ಎಕ್ಸಾಮ್ ಡೇಟ್ ಬಿಟ್ಟು ಎಕ್ಸಾಮ್ನೂ ಮುಗಿಸಿರ್ತಾರೆ. ಓಕೆ, ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ. ನೀವೇನಿದ್ದೀರಾ ಈ ಬಾರಿ 2026ಕ್ಕೆ ಹೋದವರು, ನೀವು ಮನೇಲಿ ಓದೋರಿದ್ದರೆ ಅಥವಾ ಮನೇಲಿ ಓದಬೇಕು ಈ ಸಲ ಅಂದ್ಕೊಂಡಿರೋರು ಸೆಲ್ಫ್ ಸ್ಟಡಿಗೆ ಇವಾಗಿದ್ದಾನೆ ನಿಮ್ಮ ಮೈಂಡ್ ಸೆಟ್ನ ಮನೆಯಲ್ಲಿ ಸೆಲ್ಫ್ ಸ್ಟಡಿಗೆ ಕೂರಿಸೋದು ಕಲೀರಿ. ಇವಾಗ ಒಬ್ಬೊಬ್ಬರು ಲೈಬ್ರರಿಲಿ ಹೋಗ್ತಿರ್ತೀರ ಅಥವಾ ಹೊರಗೆ ಓದೋರೇ ಜಾಸ್ತಿ ಇರ್ತಾರೆ, ಮನೇಲಿ ಓದೋರು ಎಲ್ಲೋ ರೇರು. ಇವಾಗ ಏನಿದೆ ಎಲ್ಲರೂ ಕೂಡ ಮನೇಲಿ ಓದೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸುಮ್ಮನೆ ಆ ಕೋಚಿಂಗ್ ಸೆಂಟ್ರು, ಈ ಕೋರ್ಸು, ಅದು ಇದು ಅಂತ ಎಲ್ಲ ದುಡ್ಡು ವೇಸ್ಟು, ಟೈಮ್ ವೇಸ್ಟು ಇದು ಮಾಡ್ಕೊಂಡು ಕುಂತ್ರಿ ಅಂದರೆ ಲೈಫು ಏನು ಹೇಳ್ತೀರಾ ಒಂದು ದಂಡಿಗಂತೂ ಹತ್ತಲ್ಲ. ಓಕೆ, ಲೈಫ್ ಒಂದು ದಂಡಿಗೆ ಹತ್ತಬೇಕು ಅಂದರೆ ಒಂದು ನಿಮ್ಮದು ಮೈಂಡ್ಸೆಟ್ಟಲ್ಲಿ ಒಂದು ಪರ್ಫೆಕ್ಟ್ ಗೋಲ್ ಅಥವಾ ಟಾರ್ಗೆಟ್ ಇರಬೇಕು. ನಾನು ಈ ಸಲ ಮಾಡ್ತೀನಿ, ಚೆನ್ನಾಗಿ ಓದ್ತೀನಿ. ಇದು ಫ್ರೆಂಡ್ಸ್ ಹವಸ ಮೊದಲು ಬಿಡ್ರಿ. ಯಾವ ಥರ ಫ್ರೆಂಡ್ಸ್ ಇರ್ಬೇಕು ನಿಮ್ಮ ಕಡೆ ಅಂದರೆ ನಿಮ್ಗವರು ಸ್ಟಡಿಗೆ ಹೆಲ್ಪ್ ಆಗೋ ಥರ ಇರಬೇಕು ಅಥವಾ ಸ್ಟಡಿ ಬಗ್ಗೆ ಮಾತಾಡೋ ಥರ ಇರಬೇಕು. ಈ ಸುಮ್ಮನೆ ಏನಿದೆ ಅವ್ರನ್ನು ಕೆಟ್ಟು ನಿಮ್ಮನ್ನು ಕೆಡಿಸೋವಂಥ ಫ್ರೆಂಡ್ಶಿಪ್ನ ಮಾಡೋಕ್ಕೆ ಹೋಗಬೇಡಿ. ಓಕೆ, ಒಳ್ಳೆ ಫ್ರೆಂಡ್ಸ್ನ ಫ್ರೆಂಡ್ ಮಾಡ್ಕೊಳ್ಳಿ. ಇಲ್ಲ ಯಾರು ಫ್ರೆಂಡ್ ಬೇಡ, ನಮಗೆ ಜಾಬ್ ಆಗೋವರೆಗೂ ಯಾವ ಫ್ರೆಂಡು ಬೇಡ, ಯಾವ ಫ್ಯಾಮಿಲಿ ಬೇಡ, ಯಾರು ಬೇಡ. ಈ ಏಜಲ್ಲಿ ಏನಿದೆ ಎಲ್ಲನೂ ಕೂಡ ಕಾಮನ್. ಇದನ್ನೆಲ್ಲ ಸೈಡಿಗಿಡಿ. ನೀವು ಒಂದು 6 ತಿಂಗಳಿಂದ 1 ವರ್ಷ ಟೈಮ್ನ ಸ್ಪೆಂಡ್ ಮಾಡಿದ್ರಿ ಅಂದರೆ ಸ್ಟಡಿ ಮೇಲೆ, ನೀವು ಒಳ್ಳೆ ಜಾಬಲ್ಲಿ ಇರ್ತೀರ, ನೀವು ಅಂದ್ಕೊಂಡಿರೋ ಡ್ರೀಮ್ನ ಸಕ್ಸಸ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 12 ಕ್ವಶನ್ ಏನಿದೆ, 9th ಕ್ವಶನ್ನು. 12 ಪುರುಷರು 15 ದಿನಗಳಲ್ಲಿ, ಕ್ವಶನ್ ಓದಿದೆ ಅನಿಸುತ್ತೆ ಆಲ್ರೆಡಿ. ಈಗ ಕ್ವಶನ್ ಸಾಲ್ವ್ ಮಾಡೋಣ. ಏನಿದೆ, 12 ಪುರುಷರು 20 ದಿನಗಳಲ್ಲಿ ಕೆಲಸ ಮುಗಿಸಿದ್ದಾರೆ. 15 ಪುರುಷರು ಮುಗಿಸಲು ಎಷ್ಟು ದಿನಗಳು ಬೇಕು ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 5 3 15, 5 4 20. ನೆಕ್ಸ್ಟು 3 1 3 4 12. ಇನ್ನು ಏನು ಉಳಿತು? 4 × 4. 4 4 ಎಷ್ಟಾಗುತ್ತೆ? 4 4 16. 16 ಡೇಸ್. ಆನ್ಸರ್ ಈಸ್ 16 ಡೇಸ್. ಫಸ್ಟ್ ಆಪ್ಷನಲ್ಲಿದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ 10th ಕ್ವಶನ್ ಏನಿದೆ, ತ್ರಿಕೋನದ ಪಾದ ಅಥವಾ ಅಗಲ ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರ್ ಆಗಿದ್ದರೆ ತ್ರಿಕೋನದ ವಿಸ್ತೀರ್ಣ ಏನು ಅಂತ ಕೇಳಿದ್ದಾರೆ. ಮೆನ್ಸುರೇಷನ್ ಮೇಲಿದೆ ಕ್ವಶನ್ನು. ನಿಮಗಿವಾಗ ವಿಸ್ತೀರ್ಣ ಬೇಕು. ವಿಸ್ತೀರ್ಣ ಫಾರ್ಮುಲಾ ಏನಿದೆ ನಿಮಗೆ? ತ್ರಿಕೋನದ ವಿಸ್ತೀರ್ಣ ಅಂದರೆ 2/1 ಇಂಟು ಬ್ರೆಡ್ತ್ ಇಂಟು ಲೆಂತ್ ಇದೆ. ಇದು ಫಾರ್ಮುಲಾ ಆಗಿದೆ ನಿಮಗೆ. ಏನು ಮಾಡಬೇಕು? ಈ ಫಾರ್ಮುಲಾದಲ್ಲಿ ಕೊಟ್ಟಿರುವ ಇಕ್ವೇಷನ್ನ ಆ್ಯಡ್ ಮಾಡೋಣ ಅಥವಾ ಅಪ್ಲೈ ಮಾಡೋಣ. ಏನಿದೆ? 2e/1 ಇಂಟು 8 ಇಂಟು 4. ನೆಕ್ಸ್ಟ್ ಇವಾಗ 2 1 2 4 8 ಆಗುತ್ತೆ. ಇನ್ನು ಉಳಿದಿದ್ದೇ ನಿಮಗೆ 4 × 4. 4 × 4 ಮಾಡಿದಾಗ ನಿಮ್ಗೆ ಏನು ಬರುತ್ತೆ? 4 4 16. ನೆಕ್ಸ್ಟ್ 11th ಕ್ವಶನ್ ಏನಿದೆ, ಮಾರಾಟಗಾರರು 10 ಟೋಪಿಗಳನ್ನು 1 ರೂಪಾಯಿಗೆ ಖರೀದಿಸಿದನು. 25% ಲಾಭ ಪಡೆಯಲು 1 ರೂಪಾಯಿಗೆ ಎಷ್ಟು ಟೋಪಿಗಳನ್ನು ಮಾರಬೇಕು ಅಂತ ಕೇಳಿದ್ದಾರೆ. ಈ ಥರ ಕ್ವಶನ್ಸ್ ಬರುತ್ತೆ. ಇದೇನು ನೀವು 1 ರೂಪಾಯಿಗೆ 25 10 ಟೋಪಿಗಳು ಅಂತೆಲ್ಲ ತಲೆ ಕೆಡಿಸ್ಕೋಬೇಡಿ. ಈ ಥರ ಕ್ವಶನ್ ಏನಾದರೂ ಬಂದಿತ್ತು ಅಂದರೆ 1 ರೂಪಾಯಿಗೆ ಇಷ್ಟು ಟೋಪಿಗಳು, ಇಷ್ಟು ವಸ್ತುಗಳನ್ನು ಖರೀದಿಸಿದರು ಅಂತ, ಅವಾಗ ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ಎಷ್ಟು ಟೋಪಿಗಳನ್ನು ಖರೀದಿಸಿದ್ದಾನೆ, ಇವಾಗ 10 ಟೋಪಿಗಳು. ಖರೀದಿಸಿರುವ ಒಟ್ಟು ವಸ್ತುಗಳು ಎಷ್ಟಾಗಿರುತ್ತೆ? ಅವತ್ತು 100 ಆಗಿರುತ್ತೆ. ಅದನ್ನು 100 ಅಂದ್ಕೊಳ್ಳಿ. 100 ಫೈಂಡ್ ಔಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಂಟು ಹಾಕಿ. ನೆಕ್ಸ್ಟ್ ಏನು ಮಾಡ್ತಿದ್ದೀರಾ? ಕ್ವಶನಲ್ಲಿ ಏನು ಹೇಳಿದ್ದಾರೆ? ಲಾಭ ಆಗಬೇಕಾ ಅಥವಾ ನಷ್ಟ ಆಗಬೇಕಾ? ಲಾಭ ಆಗಿದೆನಾ ಅಥವಾ ನಷ್ಟ ಆಗಿದೆನಾ? ಇದನ್ನು ಮೊದಲು ತಲೆಯಲ್ಲಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಕ್ವಶನಲ್ಲಿ ಏನಿದೆ, 25% ಲಾಭ ಪಡೆಯಲು. ಲಾಭ ಪಡಿಬೇಕಂತೆ ಅವನು. ಲಾಭ ಆಗಿಲ್ಲ, ಲಾಭ ಪಡಿಬೇಕಿನ್ನು. ಹಾಗಾಗಿ 25% ಅಂದರೆ ಎಷ್ಟಾಗುತ್ತೆ? 125 ಆಗುತ್ತೆ. ಓಕೆ, ಅದೇ 25% ನಷ್ಟ ಅಂತ ಬಂದಿತ್ತು ಅಂದರೆ ಏನು ಬರಬೇಕಿಲ್ಲಿ? 75 ಬರಬೇಕು. ಓಕೆ, ಈಗ 25% ಲಾಭ ಅಂದಿರೋದ್ರಿಂದ 125 ಹಾಕಿದ್ದೀವಿ. ನೆಕ್ಸ್ಟ್ ಇಂಟುಗೆ 8. ಏನು ಕೇಳ್ತಿದ್ದಾರೆ? 1 ರೂಪಾಯಿಗೆ ಎಷ್ಟು ಟೋಪಿಗಳನ್ನು ಮಾರಬೇಕು ಅಂತ ಕೇಳಿದ್ದಾರೆ. ಅದು ಕ್ವಶನ್ ಮಾರ್ಕ್ ಆಗಿರುತ್ತೆ. ನೆಕ್ಸ್ಟ್ ಈ ಈಕ್ವೇಷನ್ನ ಸಾಲ್ವ್ ಮಾಡಿದರೆ ನಿಮ್ಗೆ ಆನ್ಸರ್ ಬರುತ್ತೆ. ನೆಕ್ಸ್ಟು 25 4 100 ಆಗುತ್ತೆ. 25 5 125 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಇವಾಗ? 5 1 5 2 10. ಉಳಿದಿದ್ದೇನು ಫೈನಲ್ ಆಗಿ ನಮಗೆ? 4 × 2. 4 × 2 ಉಳಿದು ಫೈನಲ್ ಆಗಿ. 4 2 ಎಷ್ಟಾಗುತ್ತೆ? 8. 1 ರೂಪಾಯಿಗೆ 8 ಟೋಪಿ ಅಂತ ಮಾರಿದರೆ ಅವನಿಗೆ 25% ಲಾಭವಾಗುತ್ತದೆ. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ.
ನೆಕ್ಸ್ಟ್ ಕ್ವಶನ್ ಏನಿದೆ ಅದು 3ನೇ ಕ್ವಶನ್ನು. ಒಂದು ಸಂಖ್ಯೆ 70% ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಈ ಕ್ವಶನ್ ಆಲ್ರೆಡಿ ಬಿಡಿಸಿದ್ದೀನಿ ಅನಿಸುತ್ತೆ, ಯಾವುದೋ ಬಿಡಿಸಿರೋ ಪೇಪರಲ್ಲಿ ಮತ್ತೆ ಬಂದಿದೆ ಅನಿಸುತ್ತೆ. ಈ ಕ್ವಶನ್ನು ರಿಪೀಟ್ ಆಗುತ್ತೆ, ಕ್ವಶನ್ ಹೆವಿ ರಿಪೀಟ್ ಆಗುತ್ತೆ. ಹಾಗಾಗಿ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸೋದು ಯಾಕೆ ಇಂಪಾರ್ಟೆಂಟ್ ಅಂದರೆ ಇದಕ್ಕೆ. ಓಕೆ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನು ಹೇಳ್ತಿದ್ದಾರೆ, 70% ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂತ. ನೆಕ್ಸ್ಟ್ ಇವಾಗ 10ಗೆ 0 ಕ್ಯಾನ್ಸಲ್ ಆಗುತ್ತೆ. 7 7 49 ಆಗುತ್ತೆ. ಇನ್ನು ಉಳಿದಿದ್ದೇನು 7 × 10. 7 × 10 ಮಾಡಿದರೆ ಏನು ಬರುತ್ತೆ, 7 70. ಆನ್ಸರ್ ಈಸ್ 70. ಯಾವ ಆಪ್ಷನಲ್ಲಿದೆ, ಸೆಕೆಂಡ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 14th ಕ್ವಶನ್ ಏನಿದೆ, 14ನೇ ಕ್ವಶನು. ರಾಮ್ 10 ಇನ್ನಿಂಗ್ಸ್ಗಳಲ್ಲಿ ಕ್ರಿಕೆಟ್ನ ರನ್ಗಳ ಸರಾಸರಿ 32 ಆಗಿತ್ತು. ಅವನು ರನ್ಗಳನ್ನು ಸರಾಸರಿ 4ರಷ್ಟು ಹೆಚ್ಚಿಸಲು ಅವನು ತನ್ನ ಮುಂದಿನ ಪಂದ್ಯದಲ್ಲಿ ಎಷ್ಟು ರನ್ಗಳನ್ನು ಗಳಿಸಬೇಕು ಅಂತ ಕೇಳಿದ್ದಾರೆ. ರಾಮ್ ಇದ್ದಾನೆ ಇಲ್ಲಿ. ರಾಮ್ನ 10 ಇನ್ನಿಂಗ್ಸ್ಗಳಲ್ಲಿ ಕ್ರಿಕೆಟ್ನ ಸರಾಸರಿ ರನ್ ಎಷ್ಟಿದೆ, 32 ಇದೆ. ಅವನು ತನ್ನ ರನ್ಗಳನ್ನು 4ರಷ್ಟು ಹೆಚ್ಚಿಸಲು ಮುಂದಿನ ಪಂದ್ಯದಲ್ಲಿ ಎಷ್ಟು ರನ್ಗಳನ್ನು ಹೆಚ್ಚಿಸ್ಕೋಬೇಕು ಅಂತ ಕೇಳಿದ್ದಾರೆ, ಅಥವಾ ಗಳಿಸಬೇಕು ಅಂತ ಏನಿದೆ. ಮೊದಲು ಏನು ಹೇಳ್ತಿದ್ದಾರೆ, 10 ಇನ್ನಿಂಗ್ಸ್ಗಳಲ್ಲಿ ಒಂದು ಸರಾಸರಿ ರನ್ ಎಷ್ಟಿದೆ, 32 ಇದೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಮುಂದಿನ ಪಂದ್ಯ ಅಂದರೆ ಯಾವುದಾಗುತ್ತೆ, ಈಗ ಆಲ್ರೆಡಿ 10 ಇದೆ ಅಟ್ ಪ್ರೆಸೆಂಟ್, 10ನೇ ಪಂದ್ಯ ಆಗಿದೆ. ಇನ್ನು ಮುಂದಿನ ಪಂದ್ಯದಲ್ಲಿ ಅಂದರೆ ಯಾವುದು, 11 ಆಗುತ್ತೆ. 11ನೇ ಪಂದ್ಯದಲ್ಲಿ ಅವನು ತನ್ನ ಇನ್ನಿಂಗ್ಸ್ಗಳನ್ನು ಎಷ್ಟಕ್ಕೆ ಏರಿಸ್ಕೊಳ್ಬೇಕು, ಈಗ ಅಟ್ ಪ್ರೆಸೆಂಟು 32 ಇದೆ. ಅವನು 4 ಏರಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ. 4ರಷ್ಟು ಅಂದರೆ 32ಕ್ಕೆ 4 ಸೇರಿಸಿದ್ರೆ ಎಷ್ಟಾಗುತ್ತೆ, 36 ಆಗುತ್ತೆ. ಓಕೆ, ಈಗ ನಾವು ಇದನ್ನೆಲ್ಲನೂ ಕೂಡ ಮಲ್ಟಿಫಿಕೇಶನ್ ಮಾಡೋಣ, ಏನು ಬರುತ್ತೆ ನೋಡೋಣ. 32 × 10 ಅಂದರೆ ಏನಾಗುತ್ತೆ, 320 ಆಗುತ್ತೆ. ನೆಕ್ಸ್ಟ್ ಈ ಕಡೆ 11 × 36 ಅಂದರೆ ಎಷ್ಟಾಗುತ್ತೆ, 396 ಆಗುತ್ತೆ. ಈಗ ನಮಗೆ ಆನ್ಸರ್ ಬೇಕು ಅಂದರೆ ಏನು ಮಾಡಬೇಕು, ನಾವು ಇದನ್ನು ಬಂದಿರೋ ಈಕ್ವೇಷನ್ 2 ಈಕ್ವೇಷನ್ನ ಮೈನಸ್ ಮಾಡಿದಾಗ ನಮ್ಗೆ ಆನ್ಸರ್ ಬರುತ್ತೆ. ಈ 396ರಲ್ಲಿ 320 ಮೈನಸ್ ಮಾಡಬೇಕು. ಎಷ್ಟು ಬರುತ್ತೆ ಆನ್ಸರು, 76, 76. ಆನ್ಸರ್ ಇಸ್ 76. ರಾಮ್ ತನ್ನ ಮುಂದಿನ ಪಂದ್ಯದಲ್ಲಿ 76 ರನ್ಗಳನ್ನು ಏರಿಸಿಕೊಂಡರೆ ಅವನ ರನ್ಗಳ ಸರಾಸರಿ 4ರಷ್ಟು ಹೆಚ್ಚಿಸುತ್ತದೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ, 182ಅನ್ನು 3:5:4:1 ಅನುಪಾತದಲ್ಲಿ 4 ಭಾಗಗಳಾಗಿ ವಿಂಗಡಿಸಿದರೆ ಚಿಕ್ಕ ಭಾಗ ಯಾವುದು ಅಂತ ಕೇಳಿದ್ದಾರೆ. ಓಕೆ, 4 ಭಾಗ ಆಗಿ ಹಂಚಿಸಿದ್ದಾರೆ ಅಥವಾ ವಿಂಗಡಿಸಿದ್ದಾರೆ. 3:5:4:1 ಯಾವುದನ್ನ, 182. ಮೊದಲು ನಾವು ಈ ಟೋಟಲ್ ಮಾಡ್ಕೋಬೇಕು, ರೇಷೋ ಟೋಟಲ್ ಮಾಡ್ಕೋಬೇಕು. ಏನು ಬರುತ್ತೆ ಟೋಟಲ್ ಮಾಡ್ಕೊಂಡ್ರೆ, 3 + 5 + 4 + 1, 3 + 5 + 4 + 1 ಮಾಡಿದರೆ 3 ಮತ್ತು 5 ಅಂದರೆ 8 ಆಗುತ್ತೆ. 8 + 1 9 ಆಗುತ್ತೆ. 9 + 4 ಎಷ್ಟಾಗುತ್ತೆ, 9, 10, 13 ಆಗುತ್ತೆ. 13 /182 ಮಾಡ್ಬೇಕು ನಾವು. ಇವಾಗ ಎಷ್ಟು ಬರುತ್ತೆ, 13 14 182 ಆಗುತ್ತೆ. ಈಗ ನಮಗೇನು ಕೇಳಿದ್ದಾರೆ ಕ್ವಶನಲ್ಲಿ, ಚಿಕ್ಕ ಸಂಖ್ಯೆ ಅಥವಾ ಚಿಕ್ಕ ಭಾಗ ಯಾವುದು ಅಂತ ಕೇಳಿದ್ದಾರೆ. ಈ ರೇಷೋದಲ್ಲಿ ಚಿಕ್ಕದು ಯಾವುದಿದೆ, 1 ಇದೆ. ಹಾಗಾಗಿ ಇಂಟು 1 ಮಾಡಬೇಕು ನಾವು. ಏನು ಬರುತ್ತೆ, 14 14 ಬರುತ್ತೆ. ಆನ್ಸರ್ ಈಸ್ 14. ಏನಾದರೂ ಕ್ವಶನಲ್ಲಿ ಅವರು ಅತಿ ದೊಡ್ಡ ಸಂಖ್ಯೆ ಅಥವಾ ಅತಿ ದೊಡ್ಡ ಭಾಗ ಯಾವುದು ಅಂತ ಕೇಳಿದರೆ, ರೇಷೋದಲ್ಲಿ ಯಾವ್ದು ದೊಡ್ಡದಿದೆ, 5 ದೊಡ್ಡದಿದೆ. ಆವಾಗ ನಾವು ಇಂಟು 5 ಮಾಡಬೇಕು. 14 × 5 ಮಾಡಿದಾಗ ಏನು ಬರುತ್ತೆ, 14 5 70 ಬರುತ್ತೆ. ಓಕೆ, ಅರ್ಥ ಆಯ್ತಾ? ಈಗ ಅವರು ಚಿಕ್ಕ ಭಾಗ ಅಂತ ಕೇಳಿರೋದ್ರಿಂದ ಇಂಟು 1 ಮಾಡಿದ್ವಿ. ದೊಡ್ಡ ಭಾಗ ಅಂತ ಕೇಳಿದರೆ ದೊಡ್ಡದು ಯಾವುದಿದೆ ರೇಷೋದಲ್ಲಿ ಅದನ್ನು ಇಂಟು ಮಾಡಬೇಕು. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ.